ವೀಕ್ಷಕರೇ, ಕುಂಭರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಕ್ರೋಧಿನಾಮ ಸಂವತ್ಸರ ಪೂರ್ಣವಾಗಿ ವಿಶ್ವಾವಸುನಾಮ ಸಂವತ್ಸರ ಪ್ರಾರಂಭ ಆಗ್ತಕ್ಕಂಥದ್ದು. ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ಒಂದು ವರ್ಷದ ಪೂರ್ತಿಯಾಗಿರ್ತಕ್ಕಂಥ ಫಲ ಯಾವ ಪ್ರಕಾರದಲ್ಲಿ ಕುಂಭರಾಶಿಯವರಿಗೆ ಬೀರ್ತಾ ಇದೆ ಅನ್ನುವಂತಹ ವಿಚಾರ. ಜೊತೆಗೆ 2025ರಲ್ಲಿ ಶನಿ ಪರಮಾತ್ಮ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಗ್ರಹಗಳ ಬದಲಾವಣೆ ಜೊತೆಗೆ ಗುರು ಮೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ರಾಹು ಕೇತುಗಳು ಕೂಡ ತಮ್ಮ ಸ್ಥಾನವನ್ನು ಬದಲಾಯಿಸ್ತಕ್ಕಂಥದ್ದು. ಮೀನ ರಾಶಿಯಿಂದ ರಾಹು ಕುಂಭ ರಾಶಿಗೆ ಬರ್ತಾರೆ, ಮತ್ತೆ ಕೇತು ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಗೋಚಾರಗಳ ಫಲದ ಪರಿಣಾಮದಿಂದಾಗಿ ನಿಮ್ಮ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು, ಏನೆಲ್ಲ ಪ್ರಯೋಜನಗಳಿದೆ ಈ ವರ್ಷದಲ್ಲಿ, ಏನೆಲ್ಲ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ, ಗುರುಬಲ ಇದೆಯಾ ಇಲ್ವಾ ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ನಾವು ಒಂದಿಷ್ಟು ಸುತ್ತಿ ಬಳಸಿ ಹೇಳೋದಕ್ಕಿಂತಲೂ ನೇರವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಒಂದು ಗುರುವಿನ ಪ್ರಭಾವ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ರೆ, ನೋಡಿ, 5ನೇ ಗುರು ಅಂದ್ರೆ ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರತಕ್ಕಂಥದ್ದು. ಗುರು ತುಂಬಾ ಬಲಾಢ್ಯನಾಗಿರ್ತಕ್ಕಂಥದ್ದು, ಬಹಳ ಉತ್ತಮವಾಗಿರ್ತಕ್ಕಂಥ ರೀತಿಯಿಂದ ನಿಮಗೆ ಫಲಗಳನ್ನ ಸಿಗ್ತಾ ಇರತಕ್ಕಂಥದ್ದು. ಮನೆಯಲ್ಲಿ ಶುಭವಾಗಿರ್ತಕ್ಕಂತಹ ಕಾರ್ಯಗಳನ್ನ ಜರುಗಿಸ್ತಕ್ಕಂಥದ್ದು, ಮಂಗಲ ಕಾರ್ಯಗಳನ್ನ ಜರುಗಿಸ್ತಕ್ಕಂಥದ್ದು, ಜೊತೆಗೆ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ದೀರ್ಘಕಾಲೀನ ಅನಾರೋಗ್ಯಗಳು ವೃದ್ಧಿ ಆಗುವಂತಹ ಸನ್ನಿವೇಶಗಳು, ಮನಸ್ಸಿನಲ್ಲಿ ಏನೋ ಒಂಥರ ಉತ್ಸಾಹ ಹುರುಪು ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ. ಮತ್ತೆ ಮನಸ್ಸಿಗೆ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯಗಳನ್ನ ಗುರು ಪರಮಾತ್ಮ ನೀಡತಕ್ಕಂಥದ್ದು. ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ಆಗುತ್ತೆ. ಜೊತೆಗೆ ಈ ದಾನ ಧರ್ಮಗಳನ್ನ ನೀಡತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ನಿಸ್ಸೀಮರಾಗಿರ್ತಕ್ಕಂಥದ್ದು ನಿಮ್ಮ ಒಂದು ವಿಚಾರ. ಜೊತೆಗೆ ಈ ಭೂಮಿಯಿಂದ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಪೂಜ್ಯರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನಗಳಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷಗಳಾಗುತ್ತೆ ಗುರುವಿನ ಅನುಗ್ರಹದಿಂದ. ಇನ್ನು ಈ ಬಂಧು ಬಾಂಧವರೊಡನೆ, ಮಿತ್ರರೊಡನೆ, ಪ್ರೀತಿ ಪಾತ್ರರೊಡನೆ ಬಹಳ ವಿಶ್ವಾಸದಿಂದ ಇರತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಇನ್ನು ಈ ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅದರಿಂದ ಕೂಡ ಬಹಳ ಅನುಕೂಲಕರವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಂದು ಯಾವುದೋ ಒಂದು ನೂತನವಾಗಿರತಕ್ಕಂಥ ಕಾರ್ಯಗಳಲ್ಲಿ, ಹೊಸ ಹೊಸ ಕೆಲಸಗಳನ್ನ ಆರಂಭ ಮಾಡುವಂಥದ್ದು, ನೂತನವಾಗಿರುವಂಥ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ದ್ರವ್ಯ ಲಾಭ ಆಗುತ್ತೆ, ಧನ ಲಾಭ ಆಗುತ್ತೆ. ಮತ್ತೆ ಯಾವುದೋ ಒಂದು ಹೊಸ ಕಟ್ಟಡ ತೆಗೆದುಕೊಳ್ತಕ್ಕಂಥದ್ದು, ಮನೆ ತೆಗೆದುಕೊಳ್ತಕ್ಕಂಥದ್ದು, ಸೈಟ್ ತೆಗೆದುಕೊಳ್ತಕ್ಕಂಥದ್ದು, ಸ್ಥಿರಾಸ್ತಿ ಸಂಪಾದನೆ ಆಗ್ತಕ್ಕಂತಹ ಒಂದು ಯೋಗಗಳು ಕೂಡ ನಿಮಗೆ ಕಂಡು ಬರುವಂಥದ್ದು. ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಧನ ಲಾಭ ಅನ್ನುವಂಥದ್ದು ನಿಮಗೆ ಗುರುವಿನ ಅನುಗ್ರಹದಿಂದ ಕಂಡು ಬರ್ತಾ ಇರತಕ್ಕಂಥದ್ದು. ಗುರುವಿನ ಪ್ರಭಾವ ಇದೆಯಲ್ಲ, ತುಂಬಾ ಉತ್ತಮವಾಗಿರ್ತಕ್ಕಂಥ ಪ್ರಭಾವ ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಶನಿ ಪರಮಾತ್ಮನ ಪ್ರಭಾವ ಯಾವ ಪ್ರಕಾರದಲ್ಲಿದೆ ಈ ವರ್ಷದಲ್ಲಿ ಅಂತಂದ್ರೆ, ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಶನಿ ಪ್ರಭಾವ ನೋಡಿ, ಶನಿ ಕುಂಭರಾಶಿಯಿಂದ ಮೀನ ರಾಶಿಯಲ್ಲಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ರಿಂದ ನಿಮಗೆ ಈ ಸಾಡೆ ಅನ್ನುವಂತಹ ಕೊನೆ ಘಟ್ಟ, ಅಂತಿಮ ಹಂತ, 5 ವರ್ಷಗಳನ್ನ ಪೂರೈಸಿ ನೀವು ಒಂದು ಇನ್ನೂ ಉಳಿದಿರತಕ್ಕಂತಹ ಕೊನೆಯ ಹಂತಕ್ಕೆ ಬಂದಿರತಕ್ಕಂಥದ್ದು ಸಡೆಸಾತಿಯ ಒಂದು ಪ್ರಭಾವ. ಅಂದ್ರೆ 2ನೆಯ ಶನಿ ಆಗಿರತಕ್ಕಂಥದ್ದು. 2ನೇ ಶನಿ ಏನಾಗುತ್ತೆ, ಸಹಜವಾಗಿ ನಿಮಗೆ ಬಹಳಷ್ಟು ನಿಮ್ಮ ತಾಳ್ಮೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜೀವನ ಪರೀಕ್ಷೆಯನ್ನ ಮಾಡ್ತಕ್ಕಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು.
ಬಹಳ ಒಳ್ಳೆ ರೀತಿಯಲ್ಲಿ ಕಂಡು ಬರುತ್ತೆ. ಕೆಲಸಗಳು ತುಂಬಾ ಹುರುಪಾಗಿ ಕಂಡು ಬಂದರೂ ಕೂಡ ವೇಗವಾಗಿ ಕಂಡು ಬರುತ್ತೆ, ಸಡನ್ ಆಗಿ ನಿಂತು ಬಿಡುತ್ತೆ, ಸಡನ್ ಆಗಿ ಡೌನ್ ಆಗ್ಬಿಡುತ್ತೆ, ಸ್ಲೋ ಆಗ್ಬಿಡುತ್ತೆ. ಎಲ್ಲೋ ದುಡ್ಡು ಬರ್ತಾ ಇರುತ್ತೆ, ಕೈಗತ್ತಲ್ಲ. ಅಥವಾ ಯಾವುದೋ ಒಂದು ಕಮಿಟ್ಮೆಂಟ್ ಇರುತ್ತೆ, ಅದು ಪೂರ್ಣ ಆಗಲ್ಲ. ಯಾವುದೋ ಒಂದು ದುಡ್ಡು ಬರುತ್ತೆ ಅನ್ನೋಷ್ಟೊತ್ತಲ್ಲಿ ಸ್ಟ್ರಕ್ ಆಗಿರುತ್ತೆ. ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕು ಅನ್ನುವಂಥ ತಯಾರಿಯಲ್ಲಿರುತ್ತೆ, ಮಾಡಬೇಕು ಅನ್ನೋಷ್ಟೊತ್ತಿನಲ್ಲಿ ಅದರಲ್ಲಿ ಫೇಲ್ಯೂರ್ ಆಗ್ಬೋದು ಅಥವಾ ನಿಂತು ಬಿಡ್ಬೋದು. ಯಾರನ್ನೋ ನಂಬಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಿ, ಅಲ್ಲೂ ಕೆಲವೊಂದು ಸಮಸ್ಯೆಗಳು. ಈ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಳಲೇಬೇಕಾಗುತ್ತೆ. ನೋಡಿ, ಸುಖ ದುಃಖಗಳು, ಲಾಭ ನಷ್ಟಗಳು, ಈ ರೀತಿಯಾಗಿರ್ತಕ್ಕಂತಹ ಒಂದು ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಉದ್ಯೋಗ ವ್ಯವಹಾರಗಳಲ್ಲಿ ಕೆಲವೊಂದು ಹಣದ ಅಡಚಣೆಗಳು ಉಂಟಾಗುವಂತ ಸನ್ನಿವೇಶ ಇರುತ್ತೆ. ಹಾಗಾಗಿ ಹಣಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳಿದಾವೆ. ಶನಿ ಪರಮಾತ್ಮನಿಂದ ನಿಮಗೆ ಸಿಗ್ತಾ ಇರತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಬೇಕಾಗುತ್ತೆ. ಮುಖ್ಯವಾದ ಈಗ ನೀವು ಈ ವಿಡಿಯೋದ ಮುಖ್ಯವಾದ ವಿಚಾರಗಳನ್ನು ನೋಡ್ಲೇಬೇಕು. ಅದನ್ನ ನೋಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು, ಅನುಭವ ಇತ್ತು, ಸಮಯ ಇತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ಸಮಯನೂ ಇಲ್ಲ. ಹಾಗಾಗಿ ಒಂದು ಸುವರ್ಣ ಅವಕಾಶವನ್ನ JB ಪ್ರೆಡಿಕ್ಷನ್ಸ್ ಅವರು ಮಾಡಿಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೊಳ್ಳಿ. ವೀಕ್ಷಕರೇ, 2025 ಆಲ್ಮೋಸ್ಟ್ ಆಲ್ ಅಂದ್ರೆ ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ಈ ಒಂದು ಕುಂಭರಾಶಿಯವರಿಗೆ ಶನಿ ಪರಮಾತ್ಮನ ಪ್ರಭಾವ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ವಿ. ನೋಡಿ, ಈ ಸಾಧನೆಗಾಗಿ ಅಧಿಕ ಪರಿಶ್ರಮವನ್ನು ಪಡಬೇಕಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಸಮಯವನ್ನು ಕೊಡಬೇಕಾಗಿರತಕ್ಕಂಥದ್ದು. ನೀವು ಹೆಚ್ಚಿನ ಫೋಕಸ್ ಮಾಡಿದ್ದೆ ಆದ್ರೆ ಹೆಚ್ಚಿನ ಯಾಕಂದ್ರೆ ಶನಿ ಪರಮಾತ್ಮ ಒಂದು ಒಳ್ಳೆ ಫಲವನ್ನೇ ಕೊಟ್ಟು ಹೋಗ್ತಾನೆ ಹೋಗುವಾಗ. ಆದ್ರೆ ಹೆಚ್ಚಿನ ಪರಿಶ್ರಮವನ್ನ ನೀವು ಪಡಬೇಕಾಗತ್ತೆ, ಹೆಚ್ಚಿನ ಬುದ್ಧಿಶಕ್ತಿಯನ್ನ ಓಡಿಸ್ಬೇಕಾಗತ್ತೆ, ಸಮಯ ಪ್ರಜ್ಞೆಯನ್ನ ಅನುಸರಿಸಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಚಿತ್ತ ಚಂಚಲ ಮಂಚಲ ಆಗುವಂತ ಸಾಧ್ಯತೆ ಇರುತ್ತೆ. ತೆಗೆದುಕೊಂಡಂತ ನಿರ್ಧಾರಗಳನ್ನು ವಾಪಸ್ ಮಾಡ್ಬಿಡೋದು, ಏನೋ ಒಂದು ಫಾಸ್ಟ್ ಆಗಿ ಹೋಗಿ ಅದನ್ನ ರಿಟರ್ನ್ ಮಾಡಿ ಯೂಟರ್ನ್ ತಗೊಂಡ್ಬಿಡೋದು, ಅದರಿಂದ ನಷ್ಟ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಇರಬೇಕು. ಜೊತೆಗೆ ಈ ನೀವು ಪುರುಷರಾಗಿದ್ರೆ ಅಥವಾ ಸ್ತ್ರೀಯರ ಕಡೆಯಿಂದ, ಅಥವಾ ನೀವು ಸ್ತ್ರೀಯರಾಗಿದ್ರೆ ಪುರುಷರ ಕಡೆಯಿಂದ, ಅಂದ್ರೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಕಡೆಯಿಂದ ಕೆಲವೊಂದು ಅಪವಾದ ಪೀಡುಗಳಂತ ಸಮಸ್ಯೆಗಳು ಬರಬಹುದು. ಹಾಗಾಗಿ ಎಚ್ಚರಿಕೆ ಇರಬೇಕು. ಮನಸ್ಸಿಗೆ ಏನೋ ಒಂಥರ ನೋವಿರುತ್ತೆ, ಬೇಸರ ಇರುತ್ತೆ, ಸ್ವಲ್ಪ ಅಪವಾದ ಭಯ ಇರುತ್ತೆ, ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ಸ್ವಲ್ಪ ಚಿಂತೆ ಇರುತ್ತೆ, ವಿನಾಕಾರಣ ದುಂದು ವೆಚ್ಚ ಇರುತ್ತೆ, ಹಣಕಾಸಿಗೆ ಬೆಲೆ ಕೊಡಬೇಕಾಗತ್ತೆ, ಸುಮ್ಮನೆ ಅನವಶ್ಯಕವಾದಂತ ಖರ್ಚುಗಳನ್ನು ಮಾಡಬಾರದು. ಇನ್ನು
ಅಧಿಕ ಧನವ್ಯಯ ಮಾಡ್ತಕ್ಕಂಥದ್ದು ಆ ಥರದ್ದೇನು ಮಾಡಬಾರ್ದು. ಜೊತೆಗೆ ಈ ವ್ಯಾಪಾರ ಕ್ಷೇತ್ರಗಳಿಗೆ ಸ್ವಲ್ಪ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ನೋಡಿ ಮಾಡಿದ್ರೆ ಒಳ್ಳೇದು. ಖಂಡಿತ ಮಾಡಿ, ಬೇಡ ಅಂತಲ್ಲ, ಇನ್ವೆಸ್ಟ್ಮೆಂಟ್ ಮಾಡಬೇಕು ವ್ಯಾಪಾರ ಉದ್ಯೋಗಕ್ಕೆ. ಆದರೆ ಇದು ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ನಾನು ಸರಿಯಾಗಿ ಮಾಡ್ತಾ ಇದ್ದೀನಾ, ಇವ್ರಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ, ಇದು ದುಡ್ಡು ಕೊಡುವಂಥದ್ದು ಸರಿ ಇದೆಯಾ, ಅಥವಾ ನಾನು ಏನೋ ಒಂದು ದುಡ್ಡು ತೆಗೆದುಕೊಂಡ್ ಬರ್ತಾ ಇದ್ದೀನಿ ಸಾಲ, ಇದು ಸರಿ ಇದೆಯಾ, ಇದ್ರ ಬಗ್ಗೆ ಎಲ್ಲ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾರೋ ಏನೋ ನಮಗೆ ಬೇಕಾದವ್ರು ಇದ್ದಾರೆ ಅಂದ ಮಾತ್ರಕ್ಕೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಳಗುಟ್ಟಿನ ವಿಚಾರಗಳನ್ನ ನೇರವಾಗಿ ದಡ ಹೇಳಬಾರ್ದು. ಅದನ್ನು ಗುಟ್ಟಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಸಮಯವನ್ನ ಸರಿಯಾಗಿ ಅರ್ಥೈಸಿಕೊಂಡು ನಡೆಯುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಸಾರ್ವಜನಿಕರಿಂದ ಸುಮ್ಮನೆ ಅಪವಾದಕ್ಕೆ ಗುರಿ ಆಗುವಂಥದ್ದು. ಈ ರಾಜಕೀಯ ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಿ, ಜನಗಳು ಅರ್ಥನೇ ಮಾಡ್ಕೊಳ್ಳಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಗಳು ಶನಿ ಪರಮಾತ್ಮನಿಂದ ಸಿಗ್ತಾ ಇರತಕ್ಕಂಥದ್ದು. ಇದರ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ, ಎಚ್ಚರಿಕೆಯಿಂದಿರಬೇಕಾಗತ್ತೆ. ಇನ್ನು ನೀವು ನೌಕರಿದಾರರಾಗಿದ್ರೆ, ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನೀವಾಗಿದ್ರೆ, ಸ್ತ್ರೀಯರು ನೀವಾಗಿದ್ರೆ ನೋಡಿ, ತುಂಬಾ ಅವು ಅನುಕೂಲಗಳಿದೆ. ಯಾಕಂದ್ರೆ ಪರಿಶ್ರಮವನ್ನ ಪಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನೀವು ಕುಂಭರಾಶಿಯವರು ಸುಮ್ಮನೆ ಸಾಮಾನ್ಯ ಅಲ್ಲ, ಕೆಲಸದ ಕಡೆ ಹೆಚ್ಚಿನ ಒಲವನ್ನ ಕೊಡ್ತಾ ಇರ್ತಕ್ಕಂಥದ್ರಿಂದ ಅದು ನಿಮಗೆ ತುಂಬಾ ಒಂದು ಒಳ್ಳೆ ಬೆಲೆ, ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ನೀವು ಹೆಚ್ಚಿನ ಪ್ರಯತ್ನ ಪಟ್ಟರೆ ಈ ವರ್ಷದಲ್ಲಿ ಅದ್ಭುತ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತೆ ಹಿಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನ ಮುಂದಿಟ್ಟಿರುವಂತ ಹೆಜ್ಜೆ ಹಿಂದೆ ಇಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಛಲದಿಂದ ಹಠದಿಂದ ಮುನ್ನುಗ್ಗಿ ಆ ಕೆಲಸಗಳನ್ನ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನಿಮಗೆ ಸಫಲತೆ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಹೆಚ್ಚಿನ ಬಡ್ತಿ ಅಥವಾ ನಿಮ್ಗೆ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ನಿಮಗೆ ಅವಕಾಶಗಳಿದೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರವಾಗುವಂಥದ್ದು, ವಿಶೇಷವಾಗಿ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಂದ ಮಾನ ಮನ್ನಣೆಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಈ ಸೇವಕ ವರ್ಗ ಅಂದ್ರೆ ನಿಮ್ಮ ಕೆಳವರ್ಗದವರಿಂದ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಒಳ್ಳೆ. ಇನ್ನು ನೀವು ವ್ಯಾಪಾರಸ್ಥರಾಗಿದ್ರಿ, ಯಾವುದೇ ತರದ ವ್ಯಾಪಾರ, ದೊಡ್ಡ ಪ್ರಮಾಣ, ಬೃಹತ್ ಪ್ರಮಾಣ, ಮೀಡಿಯಂ ಗಾತ್ರ, ಯಾವುದೇ ಗಾತ್ರದ ವ್ಯಾಪಾರ, ಉದ್ಯೋಗ, ವಹಿವಾಟು ಅಥವಾ ವಿಶೇಷವಾದಂತ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ತುಂಬಾ ಧನಲಾಭವಾಗುವಂತ ಅವಕಾಶಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಪರಿಶ್ರಮ ಪಟ್ಟಷ್ಟು ನಿಮಗೆ ಫಲ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಧನ ಪ್ರಾಪ್ತಿ ಯೋಗಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜಾಣತನದಿಂದ ಕೆಲಸ ಮಾಡಬೇಕು. ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಹೈಟೆಕ್ ಆಗಿ ಹೇಗೆ ಒಯ್ಬೇಕು, ಅದನ್ನ ಈಗಿನ ಒಂದು ಆಧುನಿಕ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ ಹೇಗೆ ಮಾಡಿಫೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಸಾಕು. ಹೆಚ್ಚಿನ ಪರಿಶ್ರಮ ಈ ಒಂದು ವ್ಯಾಪಾರ ಕ್ಷೇತ್ರಗಳಲ್ಲಿ ಬಹಳ ಒಳ್ಳೆ ಲಾಭಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಇನ್ನು ವಿಶೇಷವಾಗಿ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ನೋಡಿ, ನೀವು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಅಲ್ಲುಗಳಿಯುವ ಹಾಗಿಲ್ಲ. ಹೆಚ್ಚಿನ ಪರಿಶ್ರಮ ಬೇಕು, ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ವಿದ್ಯಾಭ್ಯಾಸದ ಕಡೆ ಸದಾ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅವಶ್ಯವಾಗಿ ನೀವು ಅಂದುಕೊಂಡಂತ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಆದ್ರೂ ಕೂಡ ಹೆಚ್ಚಿನ ಪರಿಶ್ರಮವನ್ನು ಬೇಕೇ ಬೇಕು. ಇನ್ನು ಈ ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಯಾವ ಮಾಸ, ಯಾವ ತಿಥಿ, ಯಾವ ನಕ್ಷತ್ರ, ಯಾವ ವಾರ ಘಾತಕವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸೋಣ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ವರ್ಷದಲ್ಲಿ ನಿಮಗೆ ಚೈತ್ರ ಮಾಸ 3, 8, 13ನೇ ತಿಥಿಗಳು ಗುರುವಾರ ಆರಿದ್ರ ನಕ್ಷತ್ರ ಘಾತಕವಾಗ್ತವೆ. ಒಳ್ಳೆ ದಿನಗಳಲ್ಲಿ ಒಳ್ಳೆ ಸಮಯಗಳನ್ನು ನೋಡಿಕೊಂಡು ಒಳ್ಳೆ ಕೆಲಸ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಪರಿಹಾರಗಳು ತಿಳಿಸೋದಕ್ಕೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಮತ್ತೊಂದು ವಿಡಿಯೋ ನಿಮಗಾಗಿನೇ ವಿಶೇಷವಾಗಿ ಪರಿಹಾರಕ್ಕೋಸ್ಕರ ಬರುತ್ತೆ, ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.